ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಭಾವನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೇವೆ. ನಮಗೆ ಅನಿಸುತ್ತದೆ ನಮ್ಮ ಭಾವನೆಗಳು ನಮ್ಮ ಆಪ್ತ ಸ್ನೇಹಿತರು ಮತ್ತು ಅವು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ ಎಂದು. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ಕೋಪ, ದುಃಖ ಅಥವಾ ಭಯ ನಮ್ಮನ್ನು ಆಳಲು ಶುರು ಮಾಡಿದಾಗ ನಮ್ಮ ಅಮೂಲ್ಯವಾದ ಸಂಬಂಧಗಳು ಮತ್ತು ವೃತ್ತಿಜೀವನ ಹೇಗೆ ನಾಶವಾಗುತ್ತದೆ ಎಂಬುದನ್ನು ನಾವು ಅರಿತಿರುವುದಿಲ್ಲ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ದೈನಂದಿನ ಜೀವನದಲ್ಲಿ ಭಾವನೆಗಳು ನಮ್ಮನ್ನು ಹೇಗೆ ನಿಯಂತ್ರಿಸುತ್ತವೆ ಎಂಬುದನ್ನು ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು. ನಾವು ಬೆಳಗಿನ ಜಾವ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ನೂರಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಆ ನಿರ್ಧಾರಗಳು ನಮ್ಮ ತರ್ಕದ ಆಧಾರದ ಮೇಲೆ ಇರುತ್ತವೆಯೋ ಅಥವಾ ಆ ಕ್ಷಣದ ಭಾವನೆಗಳ ಆಧಾರದ ಮೇಲೆ ಇರುತ್ತವೆಯೋ ಯೋಚನೆ ಮಾಡಿ. ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಯಾರೋ ಒಬ್ಬರು ನಿಮ್ಮ ಕಲ್ಪನೆಯನ್ನು ಟೀಕಿಸುತ್ತಾರೆ ಎಂದು ಇಟ್ಟುಕೊಳ್ಳಿ. ತಕ್ಷಣವೇ ನಿಮ್ಮ ಹೃದಯ ಬಡಿತ ಹೆಚ್ಚಾಗುತ್ತದೆ, ಮುಖ ಕೆಂಪಾಗುತ್ತದೆ ಮತ್ತು ನೀವು ಕೋಪದಿಂದ ಪ್ರತಿಕ್ರಿಯಿಸುತ್ತೀರಿ. ಕೇವಲ 60 ಸೆಕೆಂಡುಗಳ ಆ ಒಂದು ಸಣ್ಣ ಭಾವನಾತ್ಮಕ ಪ್ರತಿಕ್ರಿಯೆ ನಿಮ್ಮ ವೃತ್ತಿಜೀವನದ ಘನತೆಯನ್ನು ಹೇಗೆ ಹಾಳು ಮಾಡುತ್ತದೆ ಗಮನಿಸಿ. ನಿಮಗೆ ಆಶ್ಚರ್ಯವಾಗಬಹುದು, ನಮ್ಮ ಮೆದುಳು ಲಕ್ಷಾಂತರ ವರ್ಷಗಳ ವಿಕಾಸದಿಂದ ಬಂದಿದೆ. ಹಿಂದೆ ಕಾಡಿನಲ್ಲಿ ವಾಸಿಸುತ್ತಿದ್ದಾಗ ಕ್ರೂರ ಪ್ರಾಣಿಗಳು ಎದುರಾದಾಗ ನಮ್ಮನ್ನು ರಕ್ಷಿಸಲು ಈ ತಕ್ಷಣದ ಭಾವನೆಗಳು ಬೇಕಾಗಿದ್ದವು. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಮಗೆ ಆ ರೀತಿಯ ಅಪಾಯಗಳಿಲ್ಲ. ನಮ್ಮ ಮೆದುಳಿನಲ್ಲಿರುವ ಅಮಿಗ್ಡಾಲಾ ಎಂಬ ಸಣ್ಣ ಭಾಗವು ನಮ್ಮ ವೈಯಕ್ತಿಕ ಅಲಾರ್ಮ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತದೆ. ಈ ಅಮಿಗ್ಡಾಲಾಗೆ ಕಾಡಿನ ಕ್ರೂರ ಪ್ರಾಣಿಗೂ ಮತ್ತು ನಿಮ್ಮ ಬಾಸ್ ಕಳುಹಿಸಿದ ಕೋಪದ ಇಮೇಲ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಯಾರಾದರೂ ನಿಮ್ಮನ್ನು ವಿಮರ್ಶಿಸಿದಾಗ ಅಥವಾ ಟೀಕಿಸಿದಾಗ ಅದು ನಿಮ್ಮ ಪ್ರಾಣಕ್ಕೆ ಬಂದ ಕುತ್ತು ಎಂದು ಭಾವಿಸಿ ತಕ್ಷಣವೇ ನಿಮ್ಮ ಮೆದುಳಿನ ತಾರ್ಕಿಕ ಭಾಗವನ್ನು ಮುಚ್ಚಿಬಿಡುತ್ತದೆ ಮತ್ತು ನಿಮ್ಮನ್ನು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವಂತೆ ಮಾಡುತ್ತದೆ. ಇಂತಹ ಪ್ರತಿಕ್ರಿಯೆ ಕೇವಲ 12 ಮಿಲಿಸೆಕೆಂಡುಗಳಲ್ಲಿ ನಡೆದು ಹೋಗುತ್ತದೆ. ನಮ್ಮ ಮೆದುಳಿನ ತಾರ್ಕಿಕ ಭಾಗವು ಇದನ್ನು ಅರ್ಥಮಾಡಿಕೊಳ್ಳಲು ಕನಿಷ್ಠ 500 ಮಿಲಿಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ನಾವು ತರ್ಕಬದ್ಧವಾಗಿ ಯೋಚಿಸುವ ಮೊದಲೇ ನಮ್ಮ ಕೋಪ ಸ್ಫೋಟಗೊಂಡಿರುತ್ತದೆ. ಇದರಿಂದ ಹೊರಬರಲು ನಾವು 4 ಹಂತದ ಭಾವನಾತ್ಮಕ ಪ್ರಬುದ್ಧತೆಯನ್ನು ಅರ್ಥಮಾಡಿಕೊಳ್ಳಬೇಕು. ಬನ್ನಿ. ಮೊದಲನೇ ಹಂತ, ಪ್ರಜ್ಞಾಹೀನ ಪ್ರತಿಕ್ರಿಯೆ. ಇಲ್ಲಿ ಜನರಿಗೆ ತಾವು ಏನು ಮಾಡುತ್ತಿದ್ದೇವೆ ಎಂಬ ಅರಿವೇ ಇರುವುದಿಲ್ಲ. ಯಾರು ಏನೇ ಅಂದರೂ ತಕ್ಷಣವೇ ತಿರುಗೇಟು ನೀಡುತ್ತಾರೆ. ಅವರು ಹೇಳುತ್ತಾರೆ, ನೀವೇ ನನ್ನನ್ನು ಕೋಪಗೊಳಿಸಿದಿರಿ ಎಂದು, ಅಥವಾ ನನ್ನ ಭಾವನೆಗಳನ್ನು ನಾನು ತಡೆಯಲು ಸಾಧ್ಯವಿಲ್ಲ ಎಂದು. ಎರಡನೇ ಹಂತ, ಪ್ರಜ್ಞಾಪೂರ್ವಕ ಪ್ರತಿಕ್ರಿಯೆ. ಇಲ್ಲಿ ನೀವು ಕೋಪಗೊಳ್ಳುತ್ತಿದ್ದೀರಿ ಎಂದು ಗೊತ್ತಿದ್ದರೂ ಅದನ್ನು ನೀವೇ ಸಮರ್ಥಿಸಿಕೊಳ್ಳುತ್ತೀರಿ. ಅವರು ನನಗೆ ಹಾಗೆ ಮಾಡಿದ್ದರೂ ಅದಕ್ಕೆ ನಾನು ಹೀಗೆ ಮಾಡಿದೆ ಎಂದು ಹೇಳಿ ನಿಮ್ಮ ಕೋಪಕ್ಕೆ ಬೇರೆಯವರನ್ನು ಹೊಣೆಗಾರರನ್ನಾಗಿ ಮಾಡುತ್ತೀರಿ. ಮೂರನೇ ಹಂತ, ಪ್ರಜ್ಞಾಪೂರ್ವಕ ಪ್ರತಿಕ್ರಿಯೆ ಎಂದರೆ ಇಂಗ್ಲಿಷ್ನಲ್ಲಿ ರೆಸ್ಪಾನ್ಸ್ ಎಂದು ಕರೆಯುತ್ತೇವೆ. ಇಲ್ಲಿ ನೀವು ಭಾವನೆಯನ್ನು ಗುರುತಿಸುತ್ತೀರಿ, ಆದರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ತರ್ಕಬದ್ಧವಾಗಿ ನಿರ್ಧರಿಸುತ್ತೀರಿ. ಕೋಪ ಬಂದರೂ ಶಾಂತವಾಗಿ ಮಾತನಾಡುವ ಕಲೆಯನ್ನು ಇಲ್ಲಿ ಕಲಿಯಬಹುದು. ನಾಲ್ಕನೇ ಹಂತ, ಭಾವನಾತ್ಮಕ ರಸವಿದ್ಯೆ ಅಥವಾ ಎಮೋಷನಲ್ ಆಲ್ಕೆಮಿ. ಇದು ಅತ್ಯುನ್ನತ ಹಂತವಾಗಿದ್ದು ಇಲ್ಲಿ ನೀವು ನಕಾರಾತ್ಮಕ ಭಾವನೆಗಳನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸುತ್ತೀರಿ. ಕೋಪವನ್ನು ಪ್ರೇರಣೆಯಾಗಿ ಮಾರ್ಪಡಿಸುತ್ತೀರಿ. ನಿರಾಸೆಯನ್ನು ಏನನ್ನಾದರೂ ಕಲಿಯುವ ಕುತೂಹಲವಾಗಿ ಬದಲಾಯಿಸುತ್ತೀರಿ. ಯೋಚನೆ ಮಾಡಿ, ಭಾವನೆಗಳ ಸುಳಿಯಲ್ಲಿ ಸಿಲುಕಿದಾಗ ತಕ್ಷಣವೇ ನಿಯಂತ್ರಣಕ್ಕೆ ತರಲು ಒಂದು ಅದ್ಭುತ ವಿಧಾನವಿದೆ. ಅದೇ ಸ್ಟಾಪ್ ವಿಧಾನ. ಇದು 4 ಮುಖ್ಯ ಹಂತಗಳನ್ನು ಹೊಂದಿದೆ. ಎಸ್ ಎಂದರೆ ನಿಲ್ಲಿಸಿ. ನೀವು ಯಾವುದೇ ಭಾವನಾತ್ಮಕ ಸ್ಥಿತಿಯಲ್ಲಿದ್ದರೂ ತಕ್ಷಣವೇ ನಿಮ್ಮ ಕ್ರಿಯೆಯನ್ನು ನಿಲ್ಲಿಸಿ. ನೀವು ಕೋಪದಲ್ಲಿ ಯಾರಿಗೂ ಮೆಸೇಜ್ ಟೈಪ್ ಮಾಡುತ್ತಿದ್ದರೆ ತಕ್ಷಣವೇ ಕೈಗಳನ್ನು ಮೊಬೈಲ್ನಿಂದ ತೆಗೆಯಿರಿ. ಟಿ ಎಂದರೆ ಉಸಿರು ತೆಗೆದುಕೊಳ್ಳಿ. ಇಲ್ಲಿ ನೀವು ಬಾಕ್ಸ್ ಬ್ರೀದಿಂಗ್ ಎಂಬ ತಂತ್ರವನ್ನು ಬಳಸಬೇಕು. ಮೂಗಿನ ಮೂಲಕ 4 ಸೆಕೆಂಡುಗಳ ಕಾಲ ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ, 4 ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು 6 ಸೆಕೆಂಡುಗಳ ಕಾಲ ಬಾಯಿಯ ಮೂಲಕ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಇದನ್ನು ಕನಿಷ್ಠ 3 ಬಾರಿ ಮಾಡಬೇಕು. ಕೆಲವೊಮ್ಮೆ ನಿಮಗೆ ಶಾಂತವಾಗಲು 30 ಸೆಕೆಂಡುಗಳು ಬೇಕಾಗಬಹುದು ಅಥವಾ 5 ನಿಮಿಷಗಳೇ ಬೇಕಾಗಬಹುದು. ಓ ಎಂದರೆ ಗಮನಿಸಿ. ನಿಮ್ಮ ಸುತ್ತಮುತ್ತ ಏನು ನಡೆಯುತ್ತಿದೆ ಮತ್ತು ನಿಮ್ಮ ಒಳಗೆ ಯಾವ ಭಾವನೆಗಳು ಉದ್ಭವಿಸುತ್ತಿವೆ ಎಂಬುದನ್ನು ತೀರ್ಮಾನಿಸದೆ ಕೇವಲ ವೀಕ್ಷಿಸಿ. ಕೇವಲ ನಿಮ್ಮ ಊಹೆಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪಿ ಎಂದರೆ ಮುಂದುವರಿಯಿರಿ. ಈಗ ನೀವು ಶಾಂತವಾಗಿದ್ದೀರಿ. ನಿಮ್ಮ ಮೌಲ್ಯಗಳು ಮತ್ತು ದೀರ್ಘಕಾಲೀನ ಗುರಿಗಳಿಗೆ ಅನುಗುಣವಾಗಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನಿರ್ಧರಿಸಿ ಮುಂದುವರಿಯಿರಿ. ಕೆಲವೊಮ್ಮೆ ಯಾವ ಪ್ರತಿಕ್ರಿಯೆಯನ್ನು ನೀಡದೇ ಇರುವುದು ಕೂಡ ಒಂದು ಅತ್ಯುತ್ತಮ ನಿರ್ಧಾರವಾಗಬಹುದು. ನೋಡಿ, ಕೇವಲ ಇಷ್ಟೇ ಸಾಲದು. ನಮ್ಮ ಭಾವನೆಗಳನ್ನು ಮತ್ತಷ್ಟು ಆಳವಾಗಿ ನಿಯಂತ್ರಿಸಲು ಕೆಲವು ಉನ್ನತ ತಂತ್ರಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಅದರಲ್ಲಿ ಮೊದಲನೆಯದು ಕಾಗ್ನಿಟಿವ್ ರಿಫ್ರೇಮಿಂಗ್, ಅಂದರೆ ನಮ್ಮ ಆಲೋಚನೆಗಳ ದೃಷ್ಟಿಕೋನವನ್ನು ಬದಲಾಯಿಸುವುದು.
ಉದಾಹರಣೆಗೆ, ನೀವು ಒಂದು ಸಭೆಯಲ್ಲಿ ಮಾತನಾಡುತ್ತಿದ್ದೀರಿ ಮತ್ತು ಕೆಲವು ಜನರು ತಮ್ಮ ಮೊಬೈಲ್ ನೋಡುತ್ತಿದ್ದಾರೆ ಎಂದು ಇಟ್ಟುಕೊಳ್ಳಿ. ತಕ್ಷಣವೇ ನಿಮಗೆ ಅವರು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ ಎಂಬ ಬೇಸರವಾಗಬಹುದು. ಆದರೆ ಸ್ವಲ್ಪ ಯೋಚನೆ ಮಾಡಿ. ಬಹುಶಃ ಅವರು ನೀವು ಹೇಳುತ್ತಿರುವ ಅಮೂಲ್ಯವಾದ ವಿಷಯಗಳನ್ನು ತಮ್ಮ ಮೊಬೈಲ್ನಲ್ಲಿ ಬರೆದುಕೊಳ್ಳುತ್ತಿರಬಹುದು ಅಲ್ಲವೇ? ಹೀಗೆ ಒಂದೇ ಘಟನೆಗೆ ಕನಿಷ್ಠ 3 ವಿಭಿನ್ನ ಅರ್ಥಗಳನ್ನು ಕಲ್ಪಿಸಿಕೊಳ್ಳುವ ಮೂಲಕ ನಮ್ಮ ಆಲೋಚನಾ ಲಹರಿಯನ್ನು ಬದಲಾಯಿಸಿಕೊಳ್ಳಬಹುದಾಗಿದೆ. ನಿಮಗೆ ಆಶ್ಚರ್ಯವಾಗಬಹುದು, ನಮ್ಮ ದೈಹಿಕ ಸ್ಥಿತಿಗೂ ನಮ್ಮ ಭಾವನೆಗಳಿಗೂ ನೇರವಾದ ಸಂಬಂಧವಿದೆ. ತಣ್ಣೀರಿನಿಂದ ಮುಖ ತೊಳೆಯುವುದು ಅಥವಾ ಕೆಲವು ನಿಮಿಷಗಳ ಕಾಲ ಬಿರುಸಾಗಿ ವ್ಯಾಯಾಮ ಮಾಡುವುದು ನಮ್ಮ ಮೆದುಳಿನ ನರಮಂಡಲವನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. 5 ಸೆಕೆಂಡುಗಳ ಕಾಲ ನಮ್ಮ ಸ್ನಾಯುಗಳನ್ನು ಬಿಗಿಗೊಳಿಸಿ ನಂತರ ಸಡಿಲಗೊಳಿಸುವುದರಿಂದ ದೇಹದಲ್ಲಿ ಶೇಖರಣೆಯಾದ ಒತ್ತಡ ಕಡಿಮೆಯಾಗುತ್ತದೆ. ನೀವು ತುಂಬಾ ಕೋಪದಲ್ಲಿದ್ದಾಗ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಇಂದಿನಿಂದ 1 ಗಂಟೆ, 1 ದಿನ, 1 ವಾರ, 1 ತಿಂಗಳು ಅಥವಾ 1 ವರ್ಷದ ನಂತರ ಈ ಘಟನೆ ನಿಮಗೆ ನೆನಪಿರುತ್ತದೆಯೇ? ಖಂಡಿತ ಇಲ್ಲ. 5 ವರ್ಷಗಳ ನಂತರದ ನಿಮ್ಮ ಭವಿಷ್ಯದ ವ್ಯಕ್ತಿತ್ವ ಈಗಿನ ನಿಮಗೆ ಏನು ಸಲಹೆ ನೀಡಬಹುದು ಎಂದು ಯೋಚಿಸಿ. ಆಗ ಈ ಸಣ್ಣಪುಟ್ಟ ಸಮಸ್ಯೆಗಳು ತೀರಾ ಸಾಮಾನ್ಯ ಎಂದು ನಿಮಗೆ ಅರಿವಾಗುತ್ತದೆ. ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ದಿನಕ್ಕೆ ಕನಿಷ್ಠ 7 ಗಂಟೆಗಳ ಕಾಲ ನಿದ್ದೆ ಮಾಡದಿದ್ದರೆ ನಮ್ಮ ಮೆದುಳಿನ ಭಾವನಾತ್ಮಕ ನಿಯಂತ್ರಣ ಕೇಂದ್ರವು ದುರ್ಬಲವಾಗುತ್ತದೆ. ಮಧ್ಯಾಹ್ನ 2 ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ಕೆಫಿನ್ ಸೇವಿಸಬಾರದು. ಸರಿಯಾದ ಪೋಷಕಾಂಶಗಳಿರುವ ಆಹಾರ ಮತ್ತು ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ನಮ್ಮ ಭಾವನಾತ್ಮಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ನಮ್ಮ ದೇಹದಲ್ಲಿ ರಕ್ತದ ಸಕ್ಕರೆಯ ಅಂಶ ಏರುಪೇರಾದಾಗ ನಮ್ಮ ಭಾವನೆಗಳು ಕೂಡ ಅಸ್ಥಿರವಾಗುತ್ತವೆ. ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ನ್ಯೂರೋಪ್ಲಾಸ್ಟಿಸಿಟಿ. ನಮ್ಮ ಮೆದುಳು ಎಂದಿಗೂ ಸ್ಥಿರವಾದ ವಸ್ತುವಲ್ಲ. ನಾವು ಪ್ರತಿದಿನ ಮಾಡುವ ಆಲೋಚನೆಗಳು ಮತ್ತು ಅಭ್ಯಾಸಗಳಿಂದ ಅದು ತನ್ನ ರಚನೆಯನ್ನು ತಾನೇ ಬದಲಾಯಿಸಿಕೊಳ್ಳುತ್ತದೆ. ನೀವು ಸತತವಾಗಿ 8 ವಾರಗಳ ಕಾಲ ಧ್ಯಾನ ಮಾಡಿದರೆ ನಿಮ್ಮ ಮೆದುಳಿನ ರಚನೆಯಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ನೋಡಬಹುದು. ಆತಂಕ ಮತ್ತು ಕೋಪವನ್ನು ನಿಯಂತ್ರಿಸುವ ಮೆದುಳಿನ ಭಾಗಗಳು ಬಲಶಾಲಿಯಾಗುತ್ತವೆ. ಸಂಪೂರ್ಣ ಬದಲಾವಣೆಗೆ 8 ವಾರಗಳಿಂದ ಹಿಡಿದು 6 ತಿಂಗಳು ಅಥವಾ 2 ವರ್ಷಗಳ ನಿರಂತರ ಅಭ್ಯಾಸ ಬೇಕಾಗುತ್ತದೆ. ನಮ್ಮ ಸುತ್ತಮುತ್ತಲಿರುವ ಜನರು ಕೂಡ ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತಾರೆ. ನಾವು ಕೋಪಿಷ್ಠರ ಜೊತೆ ಇದ್ದರೆ ನಮ್ಮ ಮೆದುಳಿನಲ್ಲಿರುವ ಮಿರರ್ ನ್ಯೂರಾನ್ಗಳು ಅವರನ್ನೇ ಅನುಕರಿಸಿ ನಮ್ಮನ್ನು ಕೋಪಿಷ್ಠರನ್ನಾಗಿ ಮಾಡುತ್ತವೆ. ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ಮತ್ತು ಒತ್ತಡದ ಪರಿಸ್ಥಿತಿಗಳು ಬಂದಾಗ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದು ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ಶಾಂತವಾಗಿರುವ ಕಲೆಯೇ ನಿಜವಾದ ಶಕ್ತಿ. ನಮ್ಮೊಳಗಿನ ನಕಾರಾತ್ಮಕ ಭಾವನೆಗಳನ್ನು ನಾವು ಎಂದಿಗೂ ಶತ್ರುಗಳಂತೆ ನೋಡಬಾರದು. ಅವುಗಳನ್ನು ನಮ್ಮ ಯಶಸ್ಸಿಗೆ ಇಂಧನವಾಗಿ ಬಳಸಿಕೊಳ್ಳಬೇಕು. ಕೋಪವು ನಮಗೆ ಅನ್ಯಾಯದ ವಿರುದ್ಧ ಹೋರಾಡುವ ಅಪಾರ ಶಕ್ತಿಯನ್ನು ನೀಡುತ್ತದೆ. ಭಯವು ನಮಗೆ ಜಾಗರೂಕತೆಯಿಂದ ಇರಲು ಕಲಿಸುತ್ತದೆ ಮತ್ತು ನಾವು ಏನನ್ನು ರಕ್ಷಿಸಿಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ. ದುಃಖವು ನಾವು ಯಾವುದನ್ನು ಹೆಚ್ಚು ಪ್ರೀತಿಸುತ್ತೇವೆ ಎಂಬುದನ್ನು ತೋರಿಸುತ್ತದೆ. ನಿರಾಸೆಯು ನಾವು ಹೊಸ ಕೌಶಲ್ಯಗಳನ್ನು ಕಲಿಯಬೇಕಾದ ಅಗತ್ಯವನ್ನು ಸೂಚಿಸುತ್ತದೆ. ಆತಂಕವು ಭವಿಷ್ಯದ ಸವಾಲುಗಳಿಗೆ ಹೇಗೆ ಸಿದ್ಧರಾಗಬೇಕು ಎಂಬ ಯೋಜನೆಯನ್ನು ರೂಪಿಸಲು ಸಹಾಯ ಮಾಡುತ್ತದೆ. ನಿಜವಾದ ಆತ್ಮವಿಶ್ವಾಸ ಎಂದರೆ ಭವಿಷ್ಯದಲ್ಲಿ ಎಂದಿಗೂ ಸೋಲುವುದಿಲ್ಲ ಎಂಬ ಭ್ರಮೆಯಲ್ಲ. ಬದಲಾಗಿ ಎಂತಹ ಕಷ್ಟ ಬಂದರೂ ಅದನ್ನು ಎದುರಿಸಿ ನಿಲ್ಲಬಲ್ಲೆ ಎಂಬ ಬಲವಾದ ಆಂತರಿಕ ನಂಬಿಕೆ. ಈ ನಂಬಿಕೆ ಬರಬೇಕಾದರೆ ನಾವು ಸಣ್ಣ ಸಣ್ಣ ಸವಾಲುಗಳನ್ನು ಎದುರಿಸಿ ಗೆಲ್ಲಬೇಕು. ನಮ್ಮ ಸಂಬಂಧಗಳಲ್ಲಿ ಭಾವನೆಗಳ ನಿಯಂತ್ರಣ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುತ್ತದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಜಗಳವಾದಾಗ ಅವರ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ. ಕೋಪದಲ್ಲಿರುವಾಗ ವಿವಾದವನ್ನು ಬೆಳೆಸುವ ಬದಲು ಪರಿಸ್ಥಿತಿಯನ್ನು ತಣ್ಣಗಾಗಿಸಲು ಪ್ರಯತ್ನಿಸಿ. ಯಾವುದೇ ಸಂಬಂಧದಲ್ಲಿ 50% ಜವಾಬ್ದಾರಿ ನಿಮ್ಮ ಮೇಲಿದೆ ಎಂಬುದನ್ನು ಮರೆಯಬೇಡಿ. ಇನ್ನೊಬ್ಬರ ವರ್ತನೆಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಬದಲು ನಿಮ್ಮ ಪ್ರತಿಕ್ರಿಯೆಯನ್ನು ನೀವು ನಿಯಂತ್ರಿಸಿಕೊಳ್ಳಿ. ಅವರು ಜೋರಾಗಿ ಮಾತನಾಡಿದರೆ ನೀವು ನಿಧಾನವಾಗಿ ಮಾತನಾಡಿ. ಅವರು ನಿಮ್ಮನ್ನು ಟೀಕಿಸಿದರೆ ಆ ಟೀಕೆಯ ಹಿಂದೆ ಅವರಿಗಿರುವ ಆತಂಕವನ್ನು ಅರ್ಥಮಾಡಿಕೊಳ್ಳಿ. ಒಬ್ಬ ಉತ್ತಮ ನಾಯಕನಾಗಬೇಕಾದರೆ ಕೇವಲ ಬುದ್ಧಿವಂತಿಕೆ ಇದ್ದರೆ ಸಾಲದು, ಉನ್ನತ ಮಟ್ಟದ ಭಾವನಾತ್ಮಕ ಪ್ರಬುದ್ಧತೆ ಇರಬೇಕು. ನೀವು ಶಾಂತವಾಗಿದ್ದರೆ ನಿಮ್ಮ ಕೈಕೆಳಗೆ ಕೆಲಸ ಮಾಡುವ 100 ಜನರು ಕೂಡ ಶಾಂತವಾಗಿರುತ್ತಾರೆ. ನೀವು ಆತಂಕಗೊಂಡರೆ ಇಡೀ ತಂಡವೇ ಆತಂಕಕ್ಕೆ ಒಳಗಾಗುತ್ತದೆ. ತಪ್ಪುಗಳನ್ನು ಮಾಡಿದಾಗ ಅವರನ್ನು ಬೈಯುವ ಬದಲು ಆ ತಪ್ಪಿನಿಂದ ಏನು ಕಲಿಯಬಹುದು ಎಂದು ಮಾರ್ಗದರ್ಶನ ನೀಡುವ ನಾಯಕತ್ವ ಅತ್ಯಂತ ಶ್ರೇಷ್ಠವಾದದ್ದು. ಕೊನೆಯದಾಗಿ, ಲಾಸ್ಟ್ ಬಟ್ ಲೀಸ್ಟ್, ನಮ್ಮ ಜೀವನದಲ್ಲಿ ಒಂದು ಭಾವನಾತ್ಮಕ ಕಾರ್ಯಾಚರಣಾ ವ್ಯವಸ್ಥೆಯನ್ನು ನಾವು ಕಡ್ಡಾಯವಾಗಿ ರೂಪಿಸಿಕೊಳ್ಳಬೇಕು. ಪ್ರತಿದಿನ ಕೇವಲ 5 ರಿಂದ 10 ನಿಮಿಷಗಳ ಕಾಲ ನಮ್ಮ ಭಾವನೆಗಳ ಬಗ್ಗೆ ಧ್ಯಾನಿಸುವುದು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಒಂದು ಕಾಗದದಲ್ಲಿ ನಮ್ಮನ್ನು ಕೆರಳಿಸುವ ಅಂಶಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಎದುರಿಸಬೇಕು ಎಂದು 1 ರಿಂದ 10ರವರೆಗಿನ ಅಂಕಗಳ ಆಧಾರದ ಮೇಲೆ ಪಟ್ಟಿ ಮಾಡಿಕೊಳ್ಳಬೇಕು.
ಕಷ್ಟದ ಸಮಯದಲ್ಲಿ ನಮ್ಮನ್ನು ನಾವು ಹೇಗೆ ಮರಳಿ ಸ್ಥಿರತೆಗೆ ತರಬಹುದು ಎಂಬುದನ್ನು ಮೊದಲೇ ಯೋಜಿಸಿಕೊಳ್ಳುವುದು ನಮ್ಮನ್ನು ಯಾವುದೇ ಬಿಕ್ಕಟ್ಟಿನ ಪರಿಸ್ಥಿತಿಯಿಂದ ಪಾರು ಮಾಡುತ್ತದೆ. ಇಂತಹ ಉನ್ನತ ಮಟ್ಟದ ಭಾವನಾತ್ಮಕ ನಿಯಂತ್ರಣವನ್ನು ಸಾಧಿಸಿದಾಗ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದ್ಭುತವಾದ ಬದಲಾವಣೆಗಳನ್ನು ನಾವು ಖಂಡಿತವಾಗಿಯೂ ನೋಡಬಹುದು. ಜನರೊಂದಿಗಿನ ನಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ನಮ್ಮ ಮೇಲೆ ಅವರಿಗೆ ಅಪಾರ ನಂಬಿಕೆ ಬೆಳೆಯುತ್ತದೆ. ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಜೀವನದಲ್ಲಿ ನಿಜವಾದ ನೆಮ್ಮದಿ ಮತ್ತು ಆಂತರಿಕ ಶಾಂತಿ ದೊರೆಯುತ್ತದೆ. ನಿಮ್ಮ ಜೀವನದ ಸ್ಟೀರಿಂಗ್ ವೀಲ್ ಬೇರೆಯವರ ಕೈಯಲ್ಲಿ ಖಂಡಿತ ಇರಬಾರದು. ಯಾರೋ ಒಬ್ಬರು ನಿಮ್ಮನ್ನು ಹೊಗಳಿದರೆ ನೀವು ಸಂತೋಷಪಡುವ, ಯಾರೋ ಬೈದರೆ ನೀವು ಕುಗ್ಗಿ ಹೋಗುವ ಪರಿಸ್ಥಿತಿ ಇದ್ದರೆ ನೀವು ನಿಮ್ಮ ಜೀವನದ ನಿಯಂತ್ರಣವನ್ನು ಬೇರೆಯವರಿಗೆ ಕೊಟ್ಟಿದ್ದೀರಿ ಎಂದರ್ಥ. ಇಂದೇ ನಿರ್ಧರಿಸಿ ನಿಮ್ಮ ಭಾವನೆಗಳ ಒಡೆಯ ನೀವಾಗಬೇಕು. ಕೋಪ, ದುಃಖ ಅಥವಾ ನಿರಾಸೆಗಳು ನಿಮ್ಮನ್ನು ಆಳದಿರಲಿ, ಬದಲಾಗಿ ಅವು ನಿಮ್ಮ ಗುರಿಯನ್ನು ತಲುಪಲು ಮೆಟ್ಟಿಲಾಗಲಿ. ಆಗ ಮಾತ್ರ ಈ ಸುಂದರವಾದ ಜೀವನವನ್ನು ನೀವು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯ. ಈ ವಿಷಯಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಆ ಬದಲಾವಣೆಯನ್ನು ನೀವೇ ಅನುಭವಿಸಿ. ಆಡಿಯೋ ಇನ್ಸೈಟ್ಸ್ ಜೊತೆಗಿನ ನಿಮ್ಮ ಈ ಪಯಣ ಹೀಗೆಯೇ ಮುಂದುವರಿಯಲಿ. ಒಂದು ಸುಂದರವಾದ ಮೌನ ನಮ್ಮೊಳಗೆ ಇಳಿಯುವ ಸಮಯ ಇದು. ಈ ವಿಚಾರಗಳು ನಿಮ್ಮೊಳಗೆ ಆಳವಾಗಿ ಇಳಿಯಲಿ. ನಿಮ್ಮ ಮುಂದಿನ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಬದುಕನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ. ಆಡಿಯೋ ಇನ್ಸೈಟ್ಸ್ನ ಈ ಪಯಣದಲ್ಲಿ ನಮ್ಮ ಜೊತೆಯಾಗಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.